ಇವತ್ತು ನಾವು 500 ಪುಷಪ್ ಕಂಪ್ಲೀಟ್ ಮಾಡೋಕೆ ಬೇರೆ ಕಡೆ ಪ್ಲ್ಯಾನ್ ಇತ್ತು ನಮ್ದು ಹೋಗೋದು. ನಮ್ಮ ಕೂಡ್ಲಿ ಕೇರಿ ಕೋಡಿ ಬಿದ್ದ ಕಾರಣಕ್ಕೆ ಊರಾಗೆಲ್ಲ ಉಕ್ಕಿ ಹರಿಯಾಕತ್ತಿದ್ವು ನೀರು. ನಾವು ಅದಕ್ಕೆ ಮನೆಯಲ್ಲೇ 500 ಪುಷಪ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತೇಳಿ ನಾವು ಮನೆಯಲ್ಲೇ 500 ಪುಷಪ್ ಕಂಪ್ಲೀಟ್ ಮಾಡ್ಕೊಂತೀವಿ. ನೀವು ಕೂಡ ಯಾರ್ಯಾರು ಕಂಪ್ಲೀಟ್ ಮಾಡಿರಿ, ಎಷ್ಟೆಷ್ಟು ಹೊಡೆದಿರಿ ಸ್ವಲ್ಪ ಕಮೆಂಟ್ನಾಗ ಹಾಕ್ರಿ. ಇವತ್ತು 100 ಹೊಡೆದೀನಿ, ನಾಳೆ 200 ಹೊಡ್ಯಾನ, ಮತ್ತು 300 ಹೊಡ್ಯಾನ. ಈ ಥರ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೆಪಾಸಿಟಿ ಎಷ್ಟೈತಿ 100 ಹೊಡೆದ್ರೆ 35 ಡೇಸ್ ಮಟ್ಟ 100 ಹೊಡೀರಿ. 200 ಹೊಡೆದ್ರೆ 35 ಡೇಸ್ ಮಟ್ಟ 200 ಹೊಡೀರಿ. ಜಾಸ್ತಿ ಏನು ಬೇಡ, ನಿಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟೇ ಮಾಡಬೇಕು. ಜಾಸ್ತಿ ಪ್ರೆಷರ್ ಕೊಡಬೇಡ ಬಾಡಿಗೆ. ಕರೆಕ್ಟ್ ನಿಮ್ಮ ಕೆಪಾಸಿಟಿ ತಕ್ಕಂಗೆ ನೀನು ಮಾಡಿದರೆ ರೆಗ್ಯುಲರಾಗ ಮತ್ತು ಡಿಸಿಪ್ಲಿನಾಗ ಕಂಟಿನ್ಯೂ ಮಾಡ್ತಿ. ಇವತ್ತು 300 ಹೊಡೆದು ನಾಳೆ ಮತ್ತೆ 300 ಹೊಡ್ಯೋಕ್ಕಾಗಲ್ಲ. ಇವತ್ತು 200 ಹೊಡೆದ್ರೆ 200 ಹೊಡ್ಯೋಕ್ಕಾಗಲ್ಲ. ಇವತ್ತು 100 ಪುಷಪ್ ಮಾಡಿದರೆ ನಾಳೆ ಕೂಡ 100 ಪುಷಪ್ ಕಂಪ್ಲೀಟ್ ಮಾಡೇ ಮಾಡ್ತೀರ. ನಾನು ಹೇಳೋದು ಏನಪ್ಪ ಅಂತಂದರೆ, ಡಿಸಿಪ್ಲಿನ್ ಬೇಕಂದರೆ ನಿಮ್ಮ ಕೈಯಾಗ ಎಷ್ಟಾಗುತ್ತೆ ಅಷ್ಟೇ ಹೊಡಿಬೇಕು. ಒಂದು ದಿವ್ಸಕ್ಕಾಗಲ್ಲ, ಒಂದು ದಿವಸ ಆಗೇ ಆಗ್ತತೆ. ಇವತ್ತು 35 ಡೇಸ್ ಆದಮೇಲೆ ನೀವು ಇದು ನೋಡಿರಿ, ನಿಮ್ಮ ಎನರ್ಜಿ ಎಷ್ಟು ಬಂದಿರ್ತತೆ. ಅದ್ರ ಮೇಲೆ ಮತ್ತೆ ಬೇರೆ ಒಳ್ಳೆ ಒಂದು ಚಾಲೆಂಜ್ ತಗೋಣಂತೆ. ಹಿಂಗೆ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ನಾವು ಎಲ್ಲ ಚೇಂಜ್ ಆಗ್ತೀವಿ, ಮಸ್ತ್ ಚೇಂಜ್ ಆಗ್ತೀವಿ. ಎಲ್ಲೋ ಕಳೆದು ಬಿಡ್ತೀವಿ ಅಂತ ಅಷ್ಟು ಟೈಮ್ನ ವರ್ಕೌಟಿಗೆ ಕಳೆದ್ರೆ ನಮಗೇನು ದೊಡ್ಡದೇ ಅಲ್ಲ. ನಮ್ಮ 500 ಪುಷಪ್ ಕಂಪ್ಲೀಟ್ ಆಯ್ತು ಇವತ್ತು. ಬಾಡಿ ಕಂಡೀಷನ್ ನೋಡಿರಿ ಯಾವ ಥರ ಐತಿ. ಡೈಲಿ ನೋಡಿದರೆ ನಮ್ಮ ಬಾಡಿ ಮಸ್ತ್ ಚೇಂಜಸ್ ಆಗ್ತೈತಿ ನೋಡಿರಿ. ನಿಮ್ಮದು ಈ ಥರನೇ ಒಂದು ರಿಸಲ್ಟ್ ಬರೋಕತ್ತೈತೆ ಸ್ವಲ್ಪ ಕಮೆಂಟ್ನಾಗ ಹೇಳ್ರಿ ಯಾವ ಥರ ರಿಸಲ್ಟ್ ಐತಂತ. ಓಕೆ ಬಾಯ್, ಮತ್ತೆ ನಾಳೆ ಸಿಗೋಣ.